ಹಲೋ ಪ್ರಜು ಫ್ಯಾಮ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ನಾನು ಸಖತ್ತಾಗಿದ್ದೀನಿ. ನೀವು ಹಾಗೆ ಇದ್ದೀರಾ ಅನ್ಕೊಂಡು ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗು ನಾನು ಮತ್ತೆ ಅದೇ ಹೋಮ್ ಸ್ಟೇಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಮಾರ್ನಿಂಗ್ಗೆ ಎಂಥ ವ್ಯೂ ತೋರಿಸ್ತಿದ್ದೀನಿ ನೋಡಿ ಗೈಸ್. ವ್ಯೂ ಕ್ರೇಜಿಯಾಗಿದೆ ಅಂದ್ಕೊಳ್ಳಿ. ನಮ್ಮ ಡಿ ಒ ಪಿ ಅಲ್ಲಿ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ ಶೂಟ್ನ ನೋಡಿ ಪಾಪ. ನಾನು ಎಣ್ಣೆ ಎಲ್ಲ ಪಾರ್ಟಿ ಮಾಡಿ ಪಾಪ ಈಗ ಬಂದು ಕ್ಲೀನ್ ಮಾಡ್ತಿದ್ದಾರೆ ಅವರು. ಹಾಂ, ಕೌಶಿಕ್ ಸರ್, ವಿಪಿ ಸರ್, ಹಾಯ್ ಸರ್. ಚಡ್ಡಿ ಕಾಣ್ತೈತೆ ಸರ್, ಅದೇ ಬೇಜಾರಾಯ್ತು ನನಗೆ. ಬನ್ನಿ ಇವಾಗ ತಾನೆ ಏನು ಗೊತ್ತಾ, ಏನೇ ಬ್ಲಾಗಲ್ಲಿ ಇದು ಹಾಕಿದ್ದೀನಿ ಗೊತ್ತಿಲ್ಲ, ಯಾಕಂದರೆ ಅದು ಕ್ಲಾರಿಟಿ ಚೆನ್ನಾಗಿ ಅದಕ್ಕೆ ಬ್ಲಾಗ್ ಹಾಕಿರಲ್ಲ ಅನಿಸುತ್ತೆ. ಹಾಂ ಗುಡ್ ಮಾರ್ನಿಂಗ್ ಕೌಶಿಕ್ ಸರ್. ಯಾಕೆ ಮಾಡಿ ಎಸ್ ಇವಾಗ ನಮ್ಮ ಡಿ ಒ ಪಿ ಆಗ್ಬಿಟ್ಟಿದ್ದಾರೆ ಇವರು. ಏನು ಬೆಣ್ಣೆ ಬೈ ಮಾರ್ನಿಂಗ್ ವಾಕು, ಗುಡ್ ಮಾರ್ನಿಂಗ್. ಅಲ್ಲಿ ನಿಮ್ಮ ಥರ ಆಯ್ತು ನೋಡಿ. ಒಂದು ಗಾಡಿಗಳು ತೋರಿಸ್ತೀನಿ ನಿಮಗೆ, ಕರೆಕ್ಟಾಗಿ ತೋರಿಸ್ತೀನಿ. ಈಗ ಒಂದು ತಾರು, ಅಲ್ಲೊಂದು ತಾರು, ಇದೊಂದು ವರ್ಣ ಥರ ಗೊತ್ತಿಲ್ಲ. ಅಲ್ಲಿ NS ಅದು ನಮ್ದಲ್ಲ, ಅದು ಇದು KTM ನಾ ಮುಂದಿತ್ತು. ಇದು ಬುಲೆಟ್ ಕೌಶಿಕ್ ಸರ್ದು, ಇದು ವೆಬ್ಸೈಟ್ದು ಮನು ಸರ್ದು. ಇನ್ನೂ ಗಾಡಿಗಳು ಇಲ್ವಲ್ಲ ಅಲ್ಲಿ. ಇದು VP ಸರ್ದು, ಇದು ನಮ್ಮ ಗಜಪ, ಇದು ಲೀಡ್ ಮಾಡೋದು. ಏನೇನೇ ತಿನ್ಬಿಟ್ಟು ಹಂಗೆ ತಿಂಡಿ ಗಿಂಡಿ ಅಂತ ಇರ್ಲಕ್ಕೆ. ಅಯ್ಯೋ ಖಾಲಿ ಹೊಟ್ಟೆಲಿ. ಹೌದಾ? ಸೈಡ್ಸ್ ಮಾತ್ರ ಹಂಗೆ ಇಡಿಸ್ತಾ ಇದ್ರಿ. ಬನ್ನಿ ಇಲ್ಗೋಣ ಪೂಲ್ಗೆ. ಅಲ್ಲಿ ಅವ್ರು ಬಿಡ್ತಾ ಇಲ್ಲ ಎಲ್ಲ ವಿಡಿಯೋಗಳನ್ನ. ಇವಾಗ ಆದ್ರೂ ಏನ್ ಗೊತ್ತಾ ಗೈಸ್ ಸರ್, ಗುಡ್ ಮಾರ್ನಿಂಗ್. ಸ್ಕೂಲ್ ತೋರಿಸ್ತೀನಿ ಬನ್ನಿ ನಿಮಗೆ. ಇನ್ನೇನು ಲೋಕಲ್ ತೋರಿಸಿದ್ದೀನಿ, ಅದ್ರ ಮಾರ್ನಿಂಗಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ನೈಟ್ ಚೆನ್ನಾಗಿ ಕಾಣುತ್ತೆ, ಲೈಟ್ ಬಂದಿದ್ದಕ್ಕೆ. ಒಬ್ಬ ಗೈಸ್. ಆಮೇಲೆ ಪಿಟ್ಬುಲ್ಗಳು ನೋಡಿ ಗೈಸ್, 2 ಪಿಟ್ಬುಲ್ಗಳು ನೋಡಿ ಇಲ್ಲಿ. ಇದೊಂದು ಪಿಟ್ಬುಲ್ ನೋಡಿ ಇಲ್ಲಿ. ತಲೆ ಕೆಟ್ಟು ಹೋಗ್ಬಿಡ್ತೀನಿ ನನಗೆ. ಪಿಟ್ಬುಲ್ ನೋಡಿ, ಆ ಕಡೆ ಒಂದೈತಿ. ಅಲ್ವಾ ಸರ್, ರಾತ್ರಿ ಒಂದೈತಲ್ವಾ? ರಾಕಿ ನೀವೇ ಕಟ್ಬಿಟ್ಟಿದ್ದೀರಾ? ಈ ರಾಟ್ ಬಿದ್ದಾರೆ ಗೈಸ್. ಇದು ಸರ್ ಎಗ್ರಿ ಬಿಡುತ್ತಲ್ಲ ಸರ್, ಇದು ಲೆಕ್ಕಾಚಾರದಲ್ಲಿ. ಒಳ್ಳೆ ಪೋಸ್ ಕೊಟ್ಟೆ. ಒಳ್ಳೆ ಪೋಸ್. ಸ್ಕೂಲ್ ನೋಡಿ ಫೈನಲ್ ವೀವಿಂಗ್ ಇದೆ. ನಾವು ರ್ಯಾಬಿಟ್ ಬನ್ನಿ ನಾವು ರ್ಯಾಬಿಟ್ ನೋಡಕ್ಕೆ ಹೋಗ್ತಿದೀವಿ. ಕೌಶಿಕ್ ಸರ್ ಹೇಳ್ಬೇಡಿ, ಹೇಳಿಲ್ಲ ಅಂದ್ಬಿಡ್ತಾರೆ ಆಮೇಲೆ. ಎಸ್, ನಾವು ನೈಟ್ ಇಷ್ಟು ಕ್ಯೂಟ್ ರ್ಯಾಬಿಟ್ ನೋಡಿದ್ವಿ ಸರ್. ಬಟ್ ಇದು ಬ್ಲ್ಯಾಕ್ ಕಲರ್ ಇದೆ. ಏನ್ ಮಾಡೋದು? ಕೌಶಿಕ್ ಸರ್ ಹೇಳ್ಬೇಕಾಯ್ತು. ಬೇಕಾ? ಚೆನ್ನಾಗಿ ಕ್ಯೂಟ್ ಆಗಿದೆ. ಕ್ಯೂಟ್ ನಿಮ್ಮ ಹತ್ರನೇ ಇರ್ಲಿ. ರಾಬಿಟ್ ಸುತ್ತ ತುಂಬಾ ಪದಗಳಿದೆ. ಇದು ಸ್ವಲ್ಪ ಬ್ಲಾಗ್ ಹುಡುಗರು ನೋಡಿ, ಆಮೇಲೆ ನೋಡಿ ಓಡಿಸ್ಬಿಡಿ. ಹಿಂಗ ಹೋಗ್ಬೇಕಾ? ಲೆಟ್ಸ್ಕೋ ನೀಗೆ ಹೋಗುವ. ನೋಡಿ ಅಕ್ಕಪಕ್ಕ ಇಲ್ಲ ಫುಲ್ ಈ ಕಡೆ ಅನಾರ ಹೊಡಿತಾರೆ ಇಲ್ಲಿ. ಅದು ನಮ್ದು ಅನ್ಬೇಕು ಪ್ರಜೆನು. ನಾವು ಸ್ಟೇ ಆಗಿರೋ ಫಾರ್ಮ್ ಹೌಸ್ ಅವ್ರದ್ದು ಅಂತ. ಹಂಗ ಬನ್ನಿ. ಇವ್ರದೇ ಅದು. ಇದು ಎಲ್ಲ ಇದು ಗಂಧದ ಮರ ತೋರಿಸಿ. ಅಲ್ಲಿ ಗಂಧದ ಮರ. ಗಂಧದ ಮರ ಲೈಸೆನ್ಸ್ಡ್. ಸರ್ ಗಂಧದ ಮರ ಹಾಕ್ಬೋದಾ? ಗೌರ್ಮೆಂಟ್ಗೆ ಸೇಲ್ ಮಾಡ್ಬೇಕಷ್ಟೇ. ಹೌದಾ? ಅಂದ್ರೆ ನೋಡೇ ಇಲ್ಲ ಗಂಧದ ಮರ. ಇದೇನಾ ಒಡನೆ ಪಕ್ಕ? ಸುಮ್ ಕಮೆಂಟ್ ಬೈತಾರೆ. ಹೌದಾ? ಎಲ್ಲ ಮಿಕ್ಸ್ ಹಾಕ್ಬಿಟ್ಟವ್ರೆ. ದೊಡ್ಡದ ಬೆಳಿತದಲ್ವಾ ಇದು? ನಾನು ನೋಡಿ ಕೇಳಿ ಫಸ್ಟ್ ಮಾಡ್ತೀವಿ ಗೈಸ್. ನಾನು ಏನು ನೋಡಿ ನೋಡ್ಕೊಬಿಡಿ. ಪುಷ್ಪ ಸ್ಟೈಲ್ ಏನಲ್ಲ ಸರ್,
ಅಲ್ವಾ? ಅಯ್ಯೋ, ಗತ್ತು ನಿನ್ನೆ ನೋಡಿದ್ವಿ ನಾವು. ನಿನ್ನೆ ಗತ್ತಾ ನೋಡಿದ್ವಿ. ಇಡ್ಲಿ ಬೇಕು ನಾನು ಇಡ್ಲಿ ಇನ್ನು ರಾತ್ರಿ ತಿಂದಿರೋದೇ ಇಟ್ಟಿಲ್ಲ ನೀನು. ಇಡ್ಲಿ ಬೇಕು ಅಂತಿದ್ಯಾ? ಎಲ್ಲ ಇಟ್ಟಿಲ್ಲ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಅವನ್ ಮಾಡ್ಕೊಂಡು. ಅಲ್ಲೇ ಇಟ್ಟವನೇ ಪ್ರಸಾದವ. ಓ ದೊಡ್ಡ ಫಾರ್ಮೆ. ಏಯ್ ತಾಳಿ ನಾಯಿಗೆ ಇದ್ದವ ಮೇಲೆ ಫಾರ್ಮ್ ಹೌಸ್. ಅಣ್ಣ ಓಪನ್ ಮಾಡಿ ಹೆಂಗೆ ಇದನ್ನ ಓಪನ್. ನಾಯಿಗೆ ಐತಾ ನಿಮ್ಮ ನೋಡ್ರಿ ಅದಕ್ಕೆ ಓದ್ತು ನೋಡ್ರಿ. ಅದೇ ಇದೆಲ್ಲ ಅಂದ್ರೆ ತಪ್ಪೆ ಬರ್ತದ. ಆಫ್ ರೋಡಿಂಗ್ ಕಾರ್ ಅಲ್ಲ ಅದು. ಕ್ರೇಜಿ. ಆಹಾ, ಬೆಳಿಗ್ಗೆ ಎದ್ದ ತಕ್ಷಣ ಗೋಮಾತೆ ತಕ್ಷಣ ನೀವು ಅನ್ಕೊಬಿಡಿ. ಎದ್ದ ತಕ್ಷಣ ಅಲ್ಲ, ಇದು ಆಫ್ ರೋಡಿಂಗ್ ಕಾರ್ ಅನ್ಕೊಂಡ್ಬಿಟ್ಟಿರೋದು ಇವರು. ಕುರಿ ಶೆಡ್ ಇದು. ಮೇಂಟೈನ್ ಮಾಡೋಕ್ಕೆ ಹುಡುಗರು ಬೇಕೇನೋ, ಅಷ್ಟೇನಿಲ್ಲ ಗೈಸ್. ಕುರಿಗಳು ದೊಡ್ಡ ಜಾಗ ದೊಡ್ಡದಿದೆ. ಇನ್ನೂ ರ್ಯಾಬಿಟ್ ಗಿಬಿಟ್ ಎಲ್ಲ ಏನು ಹಾಕಿಲ್ಲ ಅನ್ಸುತ್ತೇನೆ. ಹೌದಾ, ದೊಡ್ಡದೈತೆ ನೋಡಿ. ರ್ಯಾಬಿಟ್ ಓ ಈ ಒಂದೇ ಒಂದೈತೆ ಇಲ್ಲಿ. ಎಲ್ಲವೇ? ಹಾ ಅಲ್ಲವೇ ಕೋಳಿ. ಓಹ್ ಸೌಂಡು ನೀವು ನೋಡೋದ್ಮೇಲೆ ಏನ್ ಸರ್? ರ್ಯಾಬಿಟ್ ಇದಾವಲ್ಲ, 2 ಇದಾವೆ. ಹೋಗೋಣ ಈಗ ಕಾಣಿಸ್ತಿಲ್ಲ. ಬನ್ನಿ, ಇದು ಕೋಳಿ ಆಚೆ ಹಾಕಬೇಕು. ಬನ್ನಿ ನೋಡೋಣ. ಮಣ್ಣು ತಿಂತೈತಾ? ಕ್ಯಾರ್ ತಿಂತೈತಾ? ಇಲ್ಲಿ ಎಲ್ಲವಲ್ಲ. ಹಾ ಬಂದು ಕಿವಿ ಚಂದ. 4 ಅವೇ ಬಗ್ದಿರವೆಲ್ಲ. ಹೌದಾ? ಇವೆಲ್ಲ ನಡಿಕೊಳ್ಳಿ. ನಾನು ಸರ್ ಒಳಗೆ ಹೋಯ್ತಾವ ಸರ್? ಸರ್ ಕಚ್ ಕಿಚೆ ಸರ್. ಸರ್ ಹಿಡ್ಕೊಳ್ದಲ್ಲ ಅಲ್ಲಿ. ಅದು ನೋಡಿ ಶಿಸ್ತಾಗಿ ಬಂದೈತೆ ಅದು. ಹಿಡಿಯಕ್ಕಾಗಲ್ಲ ಬಿಡಿ ಸರ್, ನಿಮ್ಮ ಕೈಲಿ ಹಿಡಿಯಕ್ಕಾಗಲ್ಲ. ಅದೇ ಓಡ್ಸಾಡ್ತಿದ್ದೀರಲ್ಲ. ಅಲ್ಲ ಮೊಲ ಹಿಡಿದ್ರೆ ತಮಾಷೆ ಹಂಗೋಗ್ಬಿಟ್ಟಿದ್ದೀರಾ. ಬೈಟ್ ಹಾಕುತ್ತೆ, ಲವ್ ಬೈಟ್ ಕೊಡುತ್ತೆ. ಹೋಗಿ ಮತ್ತೆ ಹೆಂಗ ಒಳ್ಳೆ 80 ಬೇರೆ ಇಡಲ್ಲ ಅದು. ಮತ್ತೆ ಇನ್ನೊಂದ್ಸಲಿ ಹೋಗ್ತೀವಿ ನೋಡಕ್ಕೆ. ಸರ್ ಏನ್ ನೋಡ್ತಿದ್ದೀರಾ? ಹುಡುಗಿ ಹುಡುಕ್ತಾರೆ ಬ್ರೋ. ಇಲ್ಲಿ ಅಲ್ಲಿ ಮಲ ನೋಡಕ್ ಕರ್ಕೊಂಡವ್ರೆ ಬ್ರೋ. ಗಂಡ ಚೆಕ್ ಮಾಡಿ ಅಂತ ಇವ್ರು ಅಂತಿರೋದು, ಗಂಡ ಹೆಣ್ಣು ಚೆಕ್ ಮಾಡಿ ಅಂತ. ಕಿಶೋರ್ ಕರ್ಕೊಂಡ್ ಬರ್ಬೇಕಿತ್ತು, ನೀಟಾಗಿ ಚೆಕ್ ಮಾಡಿ. ಅಲ್ಲೇ ಅವರಲ್ಲ ಗಂಡ ಹೆಣ್ಣು ಒಂಚೂರು ಚೆಕ್ ಮಾಡಿ ಹೇಳಿದ್ರು. ಇದಲ್ಲ ಸರ್ ನೋಡಿದ್ರ ಗಂಡ ಹೆಣ್ಣು ಅಂತ. 2 ಗಂಡು 2 ಹೆಣ್ಣು. ಸಚಿವರ್ ಮಾಮ ಹೆಂಗೋ ಇರಕ್ ಬಿಟ್ಟವ್ರೆ. ಮಾರಕ್ ನೀನ್ ಎತ್ಕೊಂಡ್ ಹೋದ್ರೆ ಇನ್ನು ಸರ್ಸಿ ಇಲ್ಲೇ ಬಿಡ್ತಾರೆ. ಸಾಯ ಗಂಟ ಮಾಡ್ತಾರೆ. ಸಿಸಿ ಕ್ಯಾಮೆರಾ ನೋಡಿ ಎಷ್ಟವೆಲ್ಲಿ, 1 2 25 ವರ್ಷ ಬಿಟ್ರೆ 1 ಕೋಟಿ 1 ಮರ. 1 ಕೋಟಿ. ಎಷ್ಟು ಮರ ಹಾಕಿದಾರೆ ಇಲ್ಲಿ? 600 ಪ್ಲಾಂಟೇಶನ್ ಆಗಿದೆ. ಓಹೋ
ಅಕಸ್ಮಾತ್ ಕೋಟಿಗಟ್ಟಲೆ ಹೊಡೆಯೋರು ಈಗ್ಲೇ ಹೆಂಗವ್ರೆ ಸರ್ ಅವರು? ಅವ್ರ ಮಕ್ಳು ಮೊಮ್ಮಕ್ಳು ಎಲ್ಲ ಕುತ್ಕೊಂಡು ತಿನ್ಬೋದು. ಅಷ್ಟು ಸೇಫ್ಟಿ ಹೆಂಗ್ ಯಾವ ಬೇಸ್ ಮೇಲೆ ಮಾಡೋರು? ಜನ ಸುಮ್ನೆ ಇರ್ತಾರ ಏನು? ಸೇರಿಲ್ಲ. ನೋಡಿ ಪಾಯಿಂಟ್ ಐತೆ. ಎಷ್ಟೇ ಕೋಟಿ ಮಾಡಿದ್ರು ಉಡುಪಿ ಹೋಟ್ಲಿಗೆ ಹೋದ್ರೆ ನಿಂತ್ಕೊಂಡೆ ತಿನ್ಬೇಕು. ಸೊ ಕೋಟಿ ಮಾಡಿದ್ರೆ ಉಡುಪಿ ಹೋಟ್ಲಿಗೆ ಹೋಗ್ಬಾರ್ದು ಅಂತ ಅರ್ಥ ಆಯ್ತು. ಸೇರಿಲ್ಲ ಅಲ್ಲಿ. ಇಲ್ಲ ಒಳ್ಳೆ ಕಂಟೆಂಟ್. ಇಲ್ಲಿ ಸರ್ ಇಷ್ಟು ಎಷ್ಟು ಯಾಕೆ ಇಷ್ಟು ಆಗಿದೆ ಹಂಗಾರೆ? ಈಗ ಎಷ್ಟು ಇಯರ್ಸ್ ಅಂದ್ರು ಬ್ರೋ? ಒಂದು 5 years ಆಗಿದೆ ಇವಾಗ. 5 yearsಗೆ ಇಷ್ಟೇನಾ? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಓನರ್. ನೋಡಿ ಸರ್ ಒಂದೊಂದು ಐಟ್ ಬೆಳೆದಿದೆ ಒಂದೊಂದು. ನೋಡಿ ಈ ಮರ ಸರ್ ನೋಡಿ ಸರ್ ಚೆನ್ನಾಗಿದ್ದು. ಸರ್ ಬುಡದಲ್ಲಿ ಸರ್ ಇದು ನೋಡ್ಬೇಕಾದ್ರೆ ನೀವು ರೂಟ್ ಮರ ಅಲ್ಲ ಬೆಲೆ ಮತ್ತೆ ಬುಡ. ಕೆಳಗಡೆನ ಬೆಲೆ ಇದಕ್ಕೆ? ಹಂಗಲ್ಲ ಸರ್, ಅದ್ರ ಕೆಳಗಡೆನ ಬೆಲೆ ಅಂತ ಅಂದೆ ನಾನು. ನಾನು ಹೇಳಿದ್ದು ಎಲ್ಲ ಡಬಲ್ ಮೀನಿಂಗ್ ಗೈಸ್. ನಾನು ಹೇಳ್ತಿರೋದು ಅದ್ರ ಕೆಳಗಡೆ ಅಂದ್ರೆ ಬೇರಿಗೆ ಬೆಲೆ ಅಂತ ಅಂದೆ. ಅಬ್ಬಾ ಗೊತ್ತು ಗೈಸ್. ಇವಾಗ ನಾವು ಪಲಾವ್ ಮಾಡಿದ್ರು ಪಲಾವ್ ಹಂಗೆ ತನಗಲ್ಲ ಅಂತ ಮೊಸರು ಬೀವ್ ನೋಡಿ ಮಾತ್ರ ಏನ್ ಕ್ರೇಜಿ ಅಂದ್ರೆ ಇಷ್ಟು ಲೆವೆಲ್ ಒಳ್ಳೆ ಹೋಮ್ ಸ್ಟೇ. ಬಟ್ ಯಾರು ಕೊಡಲ್ಲ ಇವರು ನಮಗೆ. ಫ್ಯಾಮಿಲಿ ಹತ್ರ ಗೊತ್ತಿರೋ ಮಾತ್ರ ಗೈಸ್. ನೋಡಿ ಬೆಳಿಗ್ಗೆ ವಾಮಪ್ಪು ಸ್ವಿಮ್ಮಿಂಗ್ ಮಾಡಕ್ ವಾಮಪ್ಪು. ಅಲ್ಲಿ ನೋಡಿ ವಾಮಪ್ ನೋಡಿ ಅಲ್ಲಿ ಇಲ್ಲಿ ಸ್ವಿಮ್ ಮಾಡ್ರೆ ಆಯ್ತದಪ್ಪ ಇದೆಲ್ಲ ಮಾಡೋಕ್ಕಿಂತ. ಯಾಕೆ ಇಟ್ಕೊಂಡಿರೋದು? ಇನ್ನೊಂದು ನಂಗ್ ಬರಲ್ಲ. ನೋಡ್ರಿ ಹುಷಾರು, ಬೇಗ ಕಾಬಿಡ್ ಬರುತ್ತೆ, ಬೇಗ ಹೊಡಿರಿ. ಡೇ ಬೀಳಲಿಲ್ಲ. ಒಳ್ಳೆ ವೈವು ಬೈ. ಈಗ ನೈಟ್ ಏಟ್ ಹಾಕ್ಬಿಟ್ರೆ ಮಸ್ತ್. ಮೋನಿಕಾ ಅಯ್ಯೋ ಬೇಗ ಅಯ್ಯೋ ಬನ್ನಿ ಸರ್.